ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿಗುರು ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಕಿಚನ್ ಮೇಕ್ ಓವರ್ಗೆ ಬೇಕಾಗಿರೋ ಪ್ರಾಡಕ್ಟ್ಸ್, ಕಿಚನ್ ಆರ್ಗನೈಸೇಷನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಪ್ರಾಡಕ್ಟ್ಸ್ನ ಆನ್ಲೈನಿಂದ ಪರ್ಚೇಸ್ ಮಾಡಿದ್ದೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಸ್ಪ್ಯಾಚುಲಾ ಸೆಟ್ಟು. ಸೊ ಇದು 3 ಪೀಸಸ್ ಬಂದಿತ್ತು. ವುಡನ್ ಹ್ಯಾಂಡಲ್ ಇದ್ರಿಂದ ನೋಡೋಕೆ ಲುಕ್ಕು ತುಂಬ ಚೆನ್ನಾಗಿತ್ತು ಮತ್ತು ಸ್ಟೈಲಿಶ್ ಆಗಿತ್ತು. ಈ ಪ್ರೈಸಲ್ಲಿ ಅಫೋರ್ಡಬಲ್ ಆಗಿತ್ತು. ನಾನ್ ಸ್ಟಿಕ್ಗೆಲ್ಲ ತುಂಬ ಸೇಫಾಗಿ ಯೂಸ್ ಮಾಡ್ಬೋದು. ಸೊ ಇದು ಸಿಲಿಕಾನ್ ಮೆಟೀರಿಯಲ್ ಆಗಿತ್ತು. ನನಗೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ಸ್ಟೈಲಿಶ್ ಆಗಿದ್ದರಿಂದ. ಬಟ್ ಇದ್ರ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ದೋಸೆ ಎಲ್ಲ ಎತ್ತಕ್ಕಿದಾಗಲ್ಲ. ಚಪಾತಿ, ಫ್ರೈ ಅಥವಾ ಪೂರಿ ಈ ಥರದಕ್ಕೆ ಯೂಸ್ ಮಾಡ್ಬೋದು. ಬಟ್ ದೋಸೆ, ಆಮ್ಲೆಟ್ಟು ಇದು ಎತ್ತೋದಕ್ಕೆ ಆಗಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪಿಂಗಾಣಿ ಬೌಲ್, ಸೆರಾಮಿಕ್ದು. ಒಂದು ದೊಡ್ಡ ಬೌಲ್ ಇತ್ತು, ಅದ್ರ ಜೊತೆಗೆ 2 ಚಿಕ್ಕ ಬೌಲು ಪ್ಲಸ್ 1 ಸ್ಪೂನ್, ಎಲ್ಲ ಸಿರಾಮಿಕ್ದು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ಕ್ವಾಲಿಟಿನೂ ಚೆನ್ನಾಗಿತ್ತು. ಬಟ್ ಇದು ಆನ್ಲೈನಲ್ಲಿ ತೊಗೊಳ್ಳಿಲ್ಲ, ಆಫ್ಲೈನಲ್ಲಿ ತೊಗೊಂಡಿದ್ದು. 2 ಚಿಕ್ಕ ಬೌಲ್ಗಳು ಬಂದು 65 ರುಪೀಸ್ ಇತ್ತು. ದೊಡ್ಡ ಬೌಲ್ ಬಂದು ಐ ಥಿಂಕ್ 90 ರುಪೀಸ್ ಏನೋ ಇತ್ತು. ಆ್ಯಂಡ್ ಸ್ಪೂನ್ ಬಂದು 30 ರುಪೀಸ್ ಆಯಿತು. ಸೊ ಡಿಸೈನು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ನಾನು ಆನ್ಲೈನಲ್ಲಿ ಒಂದು ಬೌಲ್ ಬುಕ್ ಮಾಡಿದ್ದೆ, ಬಟ್ ಅದು ಡೆಲಿವರಿ ಬರೋ ಅಷ್ಟರಲ್ಲೇ ಸ್ವಲ್ಪ ಬ್ರೇಕ್ ಆಗಿತ್ತು, ಅದರಿಂದ ಆಫ್ಲೈನ್ ತೊಗೊಂಡೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಟ್ರಾ ಸೆಟ್. ಇದು ನೆಸೆಸಿಟಿ ಇರಲಿಲ್ಲ ನಮಗಾದರೆ, ಬಟ್ ನನ್ನ ಮಗಳು ಎಳ್ನೀರು ಕುಡಿಲಿ, ಯಾವುದೇ ಜ್ಯೂಸ್ ಕೊಡಲಿ, ಬಟರ್ ಮಿಲ್ಕ್ ಕೊಡಲಿ, ಸ್ಟ್ರಾ ಕೇಳ್ತಿದ್ಲು. ಸೊ ಪ್ಲಾಸ್ಟಿಕ್ ಸ್ಟ್ರಾಗಿಂತ ಈ ಸ್ಟೀಲ್ ಸ್ಟ್ರಾ ತುಂಬ ಚೆನ್ನಾಗಿರುತ್ತೆ ಅಂತ ತರಿಸ್ದೆ ಅವಳಿಗೋಸ್ಕರ. ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಕ್ಲೀನ್ ಮಾಡೋಕೆ ಅದಕ್ಕೆ ಬ್ರಷ್ಷು ಕೊಟ್ಟಿದ್ದಾರೆ, ವರ್ತ್ ಇದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕಿಚನ್ ರ್ಯಾಕ್ ಕಂಟೈನರು. ಸೊ ಇದು 2 ಟೈರು ಸ್ಟೈನ್ಲೆಸ್ ಸ್ಟೀಲೇ ಆಗಿತ್ತು. ಬಟ್ ಏನಂದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ಇದು ತುಂಬ ಚಿಕ್ಕದು ಬಂದಿತ್ತು. ನಾನು ಸ್ವಲ್ಪ ಇನ್ನೂ ದೊಡ್ಡದು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ತುಂಬ ಚಿಕ್ಕದಾಗಿರೋದ್ರಿಂದ ಅಷ್ಟು ಇಷ್ಟ ಆಗಲಿಲ್ಲ ಪ್ರಾಡಕ್ಟು. ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು. ಚಿಕ್ಕ ಚಿಕ್ಕ ಮಸಾಲೆ ಐಟಮ್ಸು ಈ ಥರ ಪ್ರಾಡಕ್ಟ್ಸ್ ಇಡೋಕ್ಕೆ ಚೆನ್ನಾಗಿದೆ. ಬಟ್ ನಾನು ಥಿಂಕ್ ಮಾಡಿದ್ದು ಆಯಿಲ್ ಬಾಟಲ್ಸು, ಉಪ್ಪಿನ ಪಿಂಗಾಣಿ ಡಬ್ಬಿ, ಈ ಥರ ಐಟಮ್ಸ್ ಇಡೋಕ್ಕೆ ಇನ್ನೊಂಚೂರು ದೊಡ್ಡದು ಬೇಕನ್ನಿಸ್ತು. ಸೊ ಇದು ಥಿಂಕ್ ಮಾಡ್ತಾ ಇದ್ದೀನಿ, ಇಟ್ಕೊಳ್ಳ ಅಥವಾ ರಿಟರ್ನ್ ಮಾಡಿ ಬೇರೆ ದೊಡ್ಡಗಿರೋದು ರ್ಯಾಕ್ ಕಂಟೈನರ್ ಬುಕ್ ಮಾಡಲ ಅಂತ. ನೆಕ್ಸ್ಟ್ ಪ್ರಾಡಕ್ಟು ಫ್ರೈ ಪ್ಯಾನ್. ಸೊ ಇದು ಸೆರಾಮಿಕ್ ಫ್ರೈಯಿಂಗ್ ಪ್ಯಾನು, ವೈಟ್ ಕಲರ್ ಇತ್ತು, ವುಡನ್ ಹ್ಯಾಂಡಲ್ ಇತ್ತು. ಸೊ ಲುಕ್ ವೈಸ್ ತುಂಬ ಚೆನ್ನಾಗಿತ್ತು. ನಾನು ಇನ್ನೊಂದು ಸ್ಪ್ಯಾಚುಲಾಸ್ ಬುಕ್ ಮಾಡಿದ್ನಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಬುಕ್ ಮಾಡಿದ್ದು. ಸೊ ಬೇಸ್ ಬಂದು ಅಲ್ಯೂಮಿನಿಯಮ್ಮು. ಓಕೆ, ಲುಕ್ ವೈಸ್ ಚೆನ್ನಾಗಿದೆ. ಬಟ್ ಸೈಜ್ ಸ್ವಲ್ಪ ಚಿಕ್ಕದು ಅನ್ನಿಸ್ತು, ಆದರೂ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂತ ಇಟ್ಕೊತಿದ್ದೀನಿ. 20 ಸೆಂಟಿಮೀಟರ್ ಡಯಾಮೀಟರ್ ಆ್ಯಂಡ್ 1.1 ಲೀಟರ್ ಕೆಪಾಸಿಟಿ ಇದೆ. ಸೊ ಇಂಡಕ್ಷನ್ ಬಾಟಮ್ ಇದೆ ಅಂತೆ. ನಾನ್ ಸ್ಟಿಕ್ ಫ್ರೈಯಿಂಗ್ ಪ್ಯಾನು, ಹೆವಿಯಾಗೇ ಇತ್ತು, ವೆಯ್ಟು ಬೇಸ್ ಎಲ್ಲ ಗಟ್ಟಿಯಾಗಿ ತುಂಬ ಚೆನ್ನಾಗಿತ್ತು. ವಿಡಿಯೋ ಶೂಟ್ಗೆಲ್ಲ ಈ ಪ್ಯಾನ್ ತುಂಬ ಚೆನ್ನಾಗಿರುತ್ತೆ ಅಂತ ತರಿಸಿದ್ದೀನಿ. ಬಟ್ ಅದು ಇರೋದು ನೋಡ್ತಿದ್ರೆ ಆ ಕಲ್ಲರು ಎಲ್ಲ ಬಳಸ್ದಲ್ಲೇ ಹಾಗೆ ಇಟ್ಕೊಂಡು ನೋಡ್ಬೇಕು, ಆ ಥರ ಇದೆ, ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಸೊ ನೆಕ್ಸ್ಟ್ ಪ್ರಾಡಕ್ಟು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು. ಇದು ಲುಕ್ ವೈಸ್ ಚೆನ್ನಾಗಿರುತ್ತೆ, ಗ್ರೀನ್ ಕಲರ್ ಇದ್ದರೆ ಕಿಚನಲ್ಲಿ ಅಂತ ತರಿಸಿದ್ದೆ. ಯಾವುದು ನಾನು ಇಂಡೋರ್ ಪ್ಲ್ಯಾಂಟ್ಸ್ ಜಾಸ್ತಿ ಇಟ್ಟಿಲ್ಲ, ಚಿಕ್ಕ ಮಕ್ಕಳಿರೋದ್ರಿಂದ ಅದು ಇಡೋಕ್ಕೆ ಬಿಡೋಲ್ಲ, ಹಾಳು ಮಾಡಿಬಿಡ್ತಾರೆ. ಸೊ ಅದರಿಂದ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ತರಿಸಿದ್ದೀನಿ. ಸೊ ಇದು ಪ್ರಾಡಕ್ಟ್ಸ್ ಬಂದು ಪ್ಲಾಸ್ಟಿಕ್ ಆಗಿದೆ, ವಾಸ್ ಎಲ್ಲ. ಪ್ಲ್ಯಾಂಟ್ಸು ತುಂಬ ಚೆನ್ನಾಗಿತ್ತು, ಒಂದೊಂದು ಡಿಫ್ರೆಂಟ್ ಆಗಿತ್ತು. ಬಟ್ ತುಂಬ ಚಿಕ್ಕ ಚಿಕ್ಕದು ಅನ್ನಿಸ್ತು, ಆದರೂ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ನೋಡಿ. ಪ್ಲೇಸ್ ಮಾಡ್ಕೋಬೋದು, ನಾವು ಬಿಚ್ಚು ಬೇಕಾದ್ರೆ ಕ್ಲೀನ್ ಮಾಡ್ಕೋಬೋದು. ಸೊ ಇಷ್ಟ ಆಯಿತು ಈ ಪ್ರಾಡಕ್ಟ್, ತುಂಬ ಚೆನ್ನಾಗಿದೆ ಅನ್ನಿಸ್ತು. ನಾನಿಲ್ಲಿ ಹಾಲಲ್ಲೂ ಯೂಸ್ ಮಾಡ್ಬೋದು, ಕಿಚನಲ್ಲಿ ಒಂದು 2 ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಂದು LED ಲೈಟ್. ಸೊ ಏನೇ ಒಂದು ಫೋಟೋಶೂಟ್ಸು ಅಥವಾ ಡೆಕೋರೇಷನ್ಗೆಲ್ಲ LED ಲೈಟ್ಸ್ ತುಂಬ ಯೂಸ್ ಆಗುತ್ತೆ. ಕಿಚನಲ್ಲಿ ಗ್ಲಾಸ್ ಐಟಮ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಕಂಟೈನರ್ಸ್ ಎಲ್ಲ ಆಲ್ಮೋಸ್ಟ್ ಗ್ಲಾಸ್ದು ಇಟ್ಟಿರ್ತೀವಲ್ಲ, ಸೊ ಈ ಲೈಟ್ಸ್ ಹಾಕಿದಾಗ ಒಳ್ಳೆ ಲುಕ್ ಬರುತ್ತೆ ಅನ್ನಿಸ್ತು. ಈ ಲೈಟ್ ಬಂದು ರೋಪ್ ಲೈಟ್ 5 ಮೀಟರ್ ಇತ್ತು,
ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಕಿಚನ್ಗೆ ಹಾಕಿದಾಗ ತೋರಿಸ್ತೀನಿ ಹೇಗೆ ಕಾಣಿಸ್ತಿತ್ತು ಅಂತ. ನೋಡಿ ಯೆಲ್ಲೋ ಕಲರ್ ಶೇಡ್ ಬರ್ತಿತ್ತು, ಬಟ್ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ತಿತ್ತು. ಲೈಟ್ ವರ್ತಿದೆ ಅನ್ನಿಸ್ತು. ಬೇರೆ ಕಿಚನ್ಗೆ ಅಲ್ಲದೆ ಬೇರೆ ಏನಾರ ನಾವು ಪಾರ್ಟಿ ಡೆಕೋರೇಷನ್ಗೂ ಆರಾಮಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟು ಸಿಗ್ನೋವೇರ್ ಕಂಪನಿದು. ಇದು ನಾನು ಬೈ ಮಾಡಿದ್ದಲ್ಲ, ಮನೇಲಿ ಆಲ್ರೆಡಿ ಇತ್ತು. ನಮ್ಮ ಹಸ್ಬೆಂಡ್ಗೆ ಗಿಫ್ಟ್ ಏನೋ ಬಂದಿದ್ದು ಅನ್ಕೊತೀನಿ. ತುಂಬ ಚೆನ್ನಾಗಿದೆ, ಲುಕ್ ವೈಸು ಅಷ್ಟು ಚೆನ್ನಾಗಿದೆ. ಮತ್ತು ಏರ್ ಟೈಟ್ ಕಂಟೈನರ್, ಕ್ಯಾಪ್ ಬಂದು ಏರ್ ಟೈಟು, ಏನು ಒಳಗೆ ಐಟಮ್ಸ್ ಇಟ್ಟರೆ ಒಂಚೂರು ಗಾಳಿ ಹೋಗಲ್ಲ. ಕ್ವಾಲಿಟಿನೂ ಅಷ್ಟು ಚೆನ್ನಾಗಿತ್ತು. ಕಾಪರ್ ಸೆಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಬಿಸಿ ಐಟಮ್ಸ್ ಏನಾದರೂ ಪ್ಯಾಕ್ ಮಾಡಿ ಇಡೋಕ್ಕೆ, ಅಡುಗೆ ಮಾಡಿದ್ಮೇಲೆ ಅಥವಾ ಹೊರಗಡೆ ಪ್ಯಾಕ್ ಮಾಡ್ಕೊಂಡು ಹೋಗೋಕ್ಕೆ, ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಬಾಕ್ಸು. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಪ್ರೈಸ್ ಇದ್ರದ್ದು ಗೊತ್ತಿಲ್ಲ. ಸಿಗ್ನೋವೇರ್ ಬ್ರ್ಯಾಂಡ್ದು ಕಾಪರ್ ಸೆಟ್ಟು 3 ಬಾಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಸೆಟ್ಟನ್ನು ಕಿಚನ್ ಸ್ಟೋರೇಜ್ ಸೆಟ್ಟು. ಸೊ ಇದು ಚೆನ್ನಾಗಿದೆ ಅನ್ನಿಸ್ತು, ತೊಗೊಂಡಿದ್ದೀನಿ. ನನ್ನ ಹತ್ರ ಒಂದೇ ರೀತಿ ಸೆಟ್ಗಳು ಜಾಸ್ತಿ ಇರಲಿಲ್ಲ. ಸೊ ಬೇರೆ 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 ಥರ ಇತ್ತು. ಇದೇನೆಂದರೆ ಸಿಮಿಲರ್ ಪ್ರಾಡಕ್ಟಲ್ಲಿ, ಲೈಕ್ ಒಂದಕ್ಕೆ ಸಾಂಬಾರು, ಒಂದ್ರಲ್ಲಿ ಅನ್ನ, ಒಂದ್ರಲ್ಲಿ ಪಲ್ಯ, ಈ ಥರ ಒಂದೇ ಥರದ ಡಿಸೈನ್ ಇರೋ ಬಾಕ್ಸಲ್ಲಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು. ಕ್ವಾಲಿಟಿ ವೈಸ್ ಇದೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಲ್ಲ, ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಈ ಕಾಪರ್ ಡಿಸೈನ್ ಇರೋದು ಮತ್ತು ಬೌಲ್ ಡಿಸೈನು ಥಿಕ್ನೆಸ್ಸು ಅಷ್ಟೇ ಜಾಸ್ತಿ ಇತ್ತು. ಬೇಕಾದ್ರೆ ನೀವು ಫ್ರೈಗೂ ಯೂಸ್ ಮಾಡ್ಬೋದು, ಅಷ್ಟು ಗಟ್ಟಿ ಇದೆ. ಸೊ ಇದರಲ್ಲಿ ಟೋಟಲ್ ಸೆಟ್ ಆಫ್ 5 ಪೀಸಸ್ ಇತ್ತು. 5 ಪೀಸ್ಗೂ ಸಪ್ರೇಟು ಪ್ಲೇಟ್ ಇದೆ. ಕ್ವಾಲಿಟಿ ಎಲ್ಲದರಲ್ಲೂ ಅಷ್ಟೇ, ಚಿಕ್ಕದಾದ್ರೂ ಅದು ಗಟ್ಟಿಗೇ ಮೇಂಟೈನ್ ಮಾಡಿದ್ದಾರೆ ಕ್ವಾಲಿಟಿ. ಎಸ್ಪೆಷಲಿ ಗೆಸ್ಟ್ಗಳು ಬಂದಾಗ ನಾವು ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದರಿಂದ ತೊಗೊಂಡಿದ್ದೀನಿ. ಯಾರಾದರೂ ಬಂದಾಗ ಸರ್ವಿಂಗ್ ಇರಲಿ ಅಂತಲೇ ಮೇಯ್ನ್ ತೊಗೊಂಡಿದ್ದೀನಿ. ಇನ್ನು ಸ್ಟೋರೇಜ್ಗೆ ಅಂತೇಳಿ ಕೆಲವು ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ. ನಾನು ಇದೆಲ್ಲ ಆನ್ಲೈನಲ್ಲಿ ತೊಗೊಂಡಿಲ್ಲ, ಡಿಮಾರ್ಟಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ದೀನಿ. ಸೊ ಸಾಸಿವೆ, ಜೀರಿಗೆ, ಮೆಣಸು ಇದೆಲ್ಲ ಮುಂಚೆ ಒಂದೆರಡು ಪ್ಲಾಸ್ಟಿಕ್ಕಲ್ಲಿತ್ತು, ಇನ್ನೊಂದೆರಡು ಸ್ಟೀಲಲ್ಲಿತ್ತು. ಸೊ ಗ್ಲಾಸ್ ಕಂಟೈನರ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಗ್ಲಾಸ್ ಚೆನ್ನಾಗಿರುತ್ತೆ, ಉಪ್ಪಿಗೆಲ್ಲ ಸ್ಟೋರ್ ಮಾಡ್ಬೋದು ಅಂತ ಹೇಳಿ ತೊಗೊಂಡಿದ್ದೀನಿ. ಈ 3 ಸೆಟ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಅದ್ರ ಕ್ಯಾಪೂ ಅಷ್ಟೇ ವುಡ್ಡನ್ನಲ್ಲಿ ಬಂದಿತ್ತು, ಬೇರೆದೆಲ್ಲ ಆದರೆ ಪ್ಲಾಸ್ಟಿಕ್ಕಲ್ಲಿತ್ತು. ಬಟ್ ಈ ಗ್ಲಾಸ್ ಕಂಟೈನರ್ಸಲ್ಲಿ ವುಡ್ಡದ್ದು ಬಂದಿತ್ತು, ಅದೇ ಮೇಯ್ನ್ ನಂಗೆ ಇಷ್ಟ ಆಗಿದ್ದು. ನೆಕ್ಸ್ಟು ಸಾಲ್ಟ್ಗೆ ನನ್ನ ಹತ್ರ ಪಿಂಗಾಣಿ ಡಬ್ಬಿ ಇತ್ತು, ಬಟ್ ಅದು ಒಂಚೂರು ಟಚ್ ಆದರೆ ಸಾಕು ಒಡೆದೋಗ್ತಿತ್ತು. ಗ್ಲಾಸ್ದು ಅಷ್ಟೇ ನನ್ನ ಹತ್ರ ಬಾಳಿಕೆ ಬರಲ್ಲ. ಚಿಕ್ಕ ಮಕ್ಕಳಿರೋದ್ರಿಂದ ನನ್ನ ಮಗಳಂತೂ ಎತ್ಕೊಂಡು ಓಡಾಡ್ತಾಳೆ, ಉಪ್ಪಾಕೋಬೇಕು ಅಂತ, ಅದು ಒಡೆದಾಕ್ಬಿಡ್ತಾಳೆ ಅಂತ ಹೇಳಿ ಗ್ಲಾಸಲ್ಲೇ ಔಟರ್ ಸ್ಟೀಲಲ್ಲಿ ಪ್ರೊಟೆಕ್ಟ್ ಮಾಡಿರೋ ಥರದ್ದು ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದು 130 ರುಪೀಸ್ ಇದೆ. ಸ್ಟೀಲ್ ಪ್ರೊಟೆಕ್ಷನ್ ಇರೋದ್ರಿಂದ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಇದು ಫ್ರೈಯಿಂಗ್ ಸ್ಪ್ಯಾಚುಲ. ನನ್ನ ಹತ್ರ ಇದ್ದಿದ್ದು ಹ್ಯಾಂಡಲ್ ಇಷ್ಟು ಉದ್ದ ಇರಲಿಲ್ಲ, ಮತ್ತು ಇದು ಹ್ಯಾಂಡಲ್ ಬಿಸಿನೂ ಟಚ್ ಆಗಲ್ಲ. ಬ್ಯಾಕ್ ಸೈಡು ವುಡ್ಡನ್ನಲ್ಲಿ ಕೊಟ್ಟಿದ್ದಾರೆ. ಈ ಕಡಲೆ ಬೀಜ ಏನಾರು ಉರಿಬೇಕಾದಾಗ ಅಥವಾ ಬೂಂದಿ ಮಾಡಬೇಕಾದಾಗ ಇದು ಆರಾಮಾಗಿ ಯೂಸ್ ಮಾಡ್ಬೋದು. ಹ್ಯಾಂಡಲ್ ಲೆಂತಿ ಕೊಟ್ಟಿದ್ದಾರೆ. ಸೊ ಇದೊಂದು ಪೀಸ್ ತೊಗೊಂಡೆ. ಇದು ನೋಡೋಕ್ಕೆ ತುಂಬ ಗಟ್ಟಿಯಾಗಿತ್ತು. ಈ ಪ್ರೈಸಲ್ಲಿ ಇಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅನ್ನಿಸ್ತು. 130 ರುಪೀಸ್ಗೆ ನೀರು ಸರ್ವ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಇದೊಂದು ಪೀಸ್ ತೊಗೊಂಡೆ. ನೆಕ್ಸ್ಟ್ ಬಂದು ಈ ಸೆರಾಮಿಕ್ದು. ಇದು ಅಷ್ಟೇ, ಒಂಚೂರು ಟಚ್ ಆದರೆ ಬಿದ್ದು ಹೊಡೆದೋಗುತ್ತೆ. ಸೆರಾಮಿಕ್ದು ಡಿಮಾರ್ಟಲ್ಲಿ ತೊಗೊಂಡಿದ್ದು 90 ರುಪೀಸ್ ಇತ್ತು. ಏನೋ ಬೋಂಡ, ಬಜ್ಜಿ ಈ ಥರದ್ದು ಸರ್ವ್ ಮಾಡೋಕ್ಕೆ ಚೆನ್ನಾಗಿದೆ ಅನ್ನಿಸ್ತು, ಮಿಕ್ಸ್ಚರು, ಅದರಿಂದ ತೊಗೊಂಡೆ. ನೆಕ್ಸ್ಟ್ ಬಂದು ಆಯಿಲ್ ಡಿಸ್ಪೆನ್ಸರ್. ನಾನು ಯೂಸ್ ಮಾಡ್ತಾ ಇದ್ದಿದ್ದು ಆಯಿಲ್ ಡಿಸ್ಪೆನ್ಸರ್ ಬಂದು ಪ್ಲಾಸ್ಟಿಕ್ ಇತ್ತು, ಇನ್ನೊಂದು ಸ್ವಲ್ಪ ಸ್ಟೀಲ್ ಯೂಸ್ ಮಾಡಿದ್ದೆ, ಸೇಮ್ ಪೈಪ್ ಇರೋದು. ಬಟ್ ಅದು ಆಯಿಲ್ ಸ್ವಲ್ಪ ಬ್ಲಾಕ್ ಆಗಿ ಎಣ್ಣೆ ಬರ್ತಾ ಇರಲಿಲ್ಲ. ಅದರಿಂದ ಪ್ಲಾಸ್ಟಿಕ್ ಯೂಸ್ ಮಾಡೋದು ಒಳ್ಳೇದಲ್ಲ ಅಂತಾರೆ. ಸೊ ಗ್ಲಾಸದ್ದು ಯೂಸ್ ಮಾಡೋಣ ಅಂತ ತೊಗೊಂಡಿದ್ದೆ. ಫಸ್ಟ್ ಟೈಮ್ ಗ್ಲಾಸ್ ಯೂಸ್ ಮಾಡ್ತಾ ಇರೋದು ಆಯಿಲ್ಗೆ. ಮೊದಲೇ ಎಣ್ಣೆ ಸ್ವಲ್ಪ ಟಚ್ ಆದ್ರೂ ಕೈಗೆ ಜಾರುತ್ತೆ. ಇನ್ನು ಎಣ್ಣೆ ಐಟಮ್ಮೇ ಗ್ಲಾಸಲ್ಲಿ ಇಟ್ಕೊಂಡು ಹೇಗೆ ಯೂಸ್ ಮಾಡ್ತೀನೋ ಗೊತ್ತಿಲ್ಲ. ಬಟ್ ಇದು ಏರ್ ಟೈಟ್ ಇದೆ, ಒಂಚೂರು ಆಯಿಲ್ ಲೀಕ್ ಆಗಲ್ಲ ಅಂದ್ಕೊಂಡಿದ್ದೀನಿ. ಈ ಪ್ರಾಡಕ್ಟು ಅಷ್ಟೇ, ಡೈರೆಕ್ಟ್ ಗ್ಲಾಸ್ ಇಲ್ಲ. ಸೊ ಗ್ಲಾಸ್ಗೆ ಸ್ಟೀಲ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಅಷ್ಟು ಈಸಿಯಾಗಿ ಟಚ್ ಆದ್ರೂ ಬ್ರೇಕ್ ಆಗಲ್ಲ ಅಂದ್ಕೊಂಡಿದ್ದೀನಿ. ಸೊ 500 ml, ಅರ್ಧ ಲೀಟ್ರದ್ದು 2 ಬಾಟಲ್ ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದು 160 ರುಪೀಸ್ ಇತ್ತು.
ಸೊ ಇಷ್ಟು ಕಿಚನ್ಗೆ ನೆಸೆಸಿಟಿ ಇರೋ ಪ್ರಾಡಕ್ಟ್ಸು ಅಂತ ತೊಗೊಂಡಿದ್ದೀನಿ. ಕಿಚನ್ ಮೇಕ್ ಓವರನ್ನು ಒಂದು ವಿಡಿಯೋ ಮಾಡ್ತೀನಿ, ಸ್ವಲ್ಪ ಎಲ್ಲ ಚೇಂಜಸ್ ಮಾಡ್ತೀನಿ ಕಿಚನಲ್ಲಿರೋ ಪ್ರಾಡಕ್ಟ್ಸ್ ತೆಗ್ದು ಈ ತಂದಿರೋ ಹೊಸ ಪ್ರಾಡಕ್ಟ್ಸ್ ಎಲ್ಲ ಪ್ಲೇಸ್ ಮಾಡ್ತೀನಿ. ಸೊ ಅದ್ರದ್ದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡೋಣ ನಮ್ಮ ಕಿಚನ್ ಮೇಕ್ ಓವರ್ ಹೇಗೆ ಬರುತ್ತೆ ಅನ್ನೋದು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. See you in the next video.